ಇದು ಪಡ್ಗಾನೂರು ತಾಲೂಕು ದೇವರಪ್ಪರಿಗೆ ಜಿಲ್ಲಾ ವಿಜಯಪುರ. ಇದು ಪಡ್ಗಾನೂರು ತಾಲೂಕು ದೇವರಪ್ಪರಿಗೆ ಜಿಲ್ಲಾ ವಿಜಯಪುರ ಜಿಲ್ಲೆ. ಪಡ್ಗಾನೂರು ಅಂತ ಈ ಹನುಮಾನ್ ದೇವರ ದೇವಸ್ಥಾನ ಇರುತ್ತದೆ. ಇದು ರಾಮಕೇಶವಾಚಾರ್ ಜಾಗೀರ್ದಾರ್ ಇವರು ಈ ಎಲ್ಲ ಪ್ರತಿಷ್ಠಾಪನೆ ಮತ್ತು ಕಟ್ಟಡ ಅವರೇ ಮಾಡಿರ್ತಾರೆ. ಮತ್ತು ನಾನು ಇಲ್ಲಿ ಗುರುರಾಜ್ ರಂಗನಾಥ್ ಜಾಗೀರ್ದಾರ್ ಅಂತ ಅರ್ಚಕನಾಗಿದ್ದು 2 ವರ್ಷಗಳಿಂದ ಸೇವೆ ಮಾಡಿಸ್ತಿದ್ದೇನು. ಇದು ನನ್ನ ಫೋನ್ ನಂಬರ್ 63678838 ಇರುತ್ತದೆ. ಇಲ್ಲಿ ಯಾವಾಗಲೂ ಇರ್ಕೊಳ್ಳಿಕ್ಕೆ ಜಾಗ ಇದೆ, ಆಮೇಲೆ ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಇರುತ್ತದೆ. ಸೇವಕರು ದಯಮಾಡಿ ಇಲ್ಲಿ ಬಂದು ತಾವು ಸೇವೆಯನ್ನು ಮಾಡಬಹುದಾಗಿದೆ. ಇದೇ ಪಡ್ಗಾನೂರು ಆದ್ಯಾರು ಇಲ್ಲಿಯವರೇ ಇರ್ತಾರೆ. ಪಡ್ಗಾನೂರು ಜಾಗೀರ್ದಾರ ನೀವು ಏನು ಪಡ್ಗಾನೂರು ಜಾಗೀರ್ದಾರ, ಬೀನಾರ್ ಜಾಗೀರ್ದಾರ, ಅಗರ್ಕೆರೆ ಜಾಗೀರ್ದಾರ, ಹಿಂಗೆ 5 ಊರು ಜಾಗೀರ್ಕೆ ಅದ. ಅದ್ರೊಳಗೆ ಪಡ್ಗಾನೂರು ಒಂದು. ಹಾಂ, ಈ ಒಂದು ಹಣಮಾಸ ನೋಡಿ ಅವರೇ ಸ್ಥಾಪನೆ ಮಾಡಿದ್ದಾರೆ. ಕೇಶವಾಚಾರ್ಯ 13 ವರ್ಷ ಆಯ್ತು ಕಟ್ಟಡ ಮಾಡಿರಿ. ಇದು 200 ವರ್ಷದಿಂದ ಇದೇ ಮೂರ್ತಿ ಇರುತ್ತೆ. 200 ವರ್ಷ ಇದೇ ಮೂರ್ತಿ. ಈ ಮೂರ್ತಿಗಳ ವಿಶೇಷ ಏನಂದರೆ ಇದು ಅಭಯ ಹಸ್ತದಿಂದ ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ ಹನುಮಾನ್ ದೇವರು. ಮತ್ತು ಇವನು ದೃಷ್ಟಿ ಎದುರುಗಡೆ ಇರುತ್ತದೆ, ಭಕ್ತರ ಎದುರು ಈ ಹಿಂಗೆ ಇದು ಮಾಡಿ ಮುಖ ಮಾಡಿ ಇರೋದಿಲ್ಲ. ಅದರಿಂದ ಭಾಳ ಶೀಘ್ರಗತಿಯಿಂದ ಅನುಗ್ರಹ ಮಾಡ್ತಾರೆ ಇಲ್ಲಿ ಸೇವೆ ಮಾಡಿದವರು. ಹೌದು, ಈ ಹನುಮಾನ್ ದೇವರು ಭಾಳ ಶೀಘ್ರದಲ್ಲಿ ಹೊರ ಕೊಟ್ಟಿದ್ದಾನೆ. ಬಲಗೈ ಹಿಂಗೆ ಮಾಡಿದ್ದಾನೆ, ಆಮೇಲೆ ಮುಖ ಕಣ್ಣುಗಳು ಎದುರುಗಡೆ ಇದೆ, ಈ ಸೈಡಿಗಿಲ್ಲ. ಅದಕ್ಕೋಸ್ಕರ ಇವನು ಯಾರೇ ಸೇವೆ ಮಾಡಲಿ ಶೀಘ್ರಗತಿಯಿಂದ ಅನುಗ್ರಹ ಮಾಡ್ತಾನೆ. ಹಾಂ, ಇಲ್ಲಿ ವಿಶೇಷ ಕಾರ್ಯಕ್ರಮ ನಡೀತಾವ್ರಿ. ಇದು ಜನವರಿನಲ್ಲಿ ಉತ್ಸವ ಆಗ್ತದೆ. ಇಲ್ಲಿ 3 ದಿವಸ ಉತ್ಸವ ಮಾಡ್ತಾರೆ. ಆಮೇಲೆ ರಾಮನವಮಿ ಮಾಡ್ತೀವಿ, ಹನುಮ ಜಯಂತಿ ಮಾಡ್ತೀವಿ ಎಲ್ಲ. ಹಾಂ, ಹಾಂ, ಉಳ್ಕೊಳಕ್ಕೆ ಮ್ಯಾಲೆ 3 ರೂಮ್ ಅವ ರೀ. ಇರ್ಲಿಕ್ಕೆ ವ್ಯವಸ್ಥೆ ಅದ ರೀ, ನೀರಿನ ವ್ಯವಸ್ಥೆ ಅದ. ಹಾಂ, ಸಂಪರ್ಕ ಮಾಡಿ ಬರ್ಬೇಕು. ನಾವೆಲ್ಲ 6362708838. 35 ತಾರೀಕಿನ ದಿವಸ ಜೂನ್ 35 ತಾರೀಕಿನ ದಿವಸ ಉತ್ತರಾದಿ ಮತ್ತು ಸ್ವಾಮಿಗಳಾದ ಶ್ರೀ ಸತ್ಯಾತ್ಮ ತೀರ್ಥರು ಇಲ್ಲಿ ಬಂದು ಹೋಗುವರಿದ್ದಾರೆ. ನಾವು ದಯಮಾಡಿ ಎಲ್ಲರೂ ಬರಬೇಕು. ಹಾಂ, ಇದು ಪಡ್ಗಾನೂರ ಆಂಜನೇಯ ಸ್ವಾಮಿ ದೇವಸ್ಥಾನ, ಹನುಮಪ್ಪನ ದೇವಸ್ಥಾನ ಹಿಂಭಾಗದಂಥ ಮೂರ್ತಿಗಳು. ಇದು ಆಂಜನೇಯ ಸ್ವಾಮಿ ಮೂರ್ತಿ ನೋಡ್ತಾ ಇದ್ದೀರಿ ಇಲ್ಲಿ. ಅದರ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ಮೂರ್ತಿ ಇದೆ, ಅದರ ಪಕ್ಕದಲ್ಲಿ ನಾಗರಕಲ್ಲು, ಅದರ ಪಕ್ಕದಲ್ಲಿ ವೀರಗಲ್ಲು ಇಲ್ಲಿ ನೋಡ್ತಾ ಇದ್ದೀವಿ. ಇದು ಪಡ್ಗಾನೂರು ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಹಿಂಭಾಗದಲ್ಲಿದೆ. ಇದು ಯುದ್ಧ ಮಾಡಿ ಗೆದ್ದಂಥ ಒಬ್ಬ ವೀರನ ಸ್ಮರಣಾರ್ಥಿ ವೀರಗಳ ಸ್ಥಾಪನೆ ಮಾಡ್ತಾರೆ. ಇವು ಕೆಳಗಿಂದ ಮೇಲ್ಗಡೆ ನಾನು ಓದಬೇಕಂದ್ರೆ ಇಲ್ಲಿ ಯುದ್ಧ ಮಾಡಿದ್ದಾನೆ, ಅವನಿಗೆ ಇಲ್ಲಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಸ್ವರ್ಗದಾಗ ವೀರ ಇದ್ದಾನೆ. ಇದು ಇಂಡಿಕೇಶನ್ ಆಫ್ ವೀರಗಲ್ಲ ಒಂದು ಇದು ಚಿತ್ರಣ. ಅದರ ಪಕ್ಕದಲ್ಲಿ ಮತ್ತೆ ಆಂಜನೇಯ ಸ್ವಾಮಿ, ಅದರ ಪಕ್ಕದಲ್ಲಿ ನಾಗರಾಜ, ಅದರ ಪಕ್ಕದಲ್ಲಿ ನಾಗರಕಲ್ಲು ಇದೆ, ಅದರ ಪಕ್ಕದಲ್ಲಿ ಗಣೇಶನ ವಿಗ್ರಹ. ಹೀಗೆ ಈ ಒಂದು ಪುರಾತನವಾದಂಥ ಒಂದು ಕಲ್ಲುಗಳು ಈ ಒಂದು ದೇವಸ್ಥಾನ ಹಿಂಭಾಗದಲ್ಲಿದೆ. ಇದು ಸರಿಸುಮಾರು ಆದ್ಯಮ ಅಂತಂದರು ಇಲ್ಲಿ ಪಡ್ಗಾನೂರು ಆದ್ಯಮ ಅಂತರ ಒಂದು ಆರಾಧ್ಯ ದೈವ ಆಂಜನೇಯ ಸ್ವಾಮಿ ದೇವಸ್ಥಾನ.